ಒಂದು ಮೈಕ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಆ್ಯಂಡ್ ಐ ಆಮ್ ಹರ್ಟ್. ಯಾಕಂದರೆ ವರ್ಕ್ ಆಗ್ತಾ ಇಲ್ಲ ಅದು. ಹೇಗೆ ಅದನ್ನು ಯೂಸ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ವೋ, ಅಥವಾ ಅದು ವರ್ಕ್ ಆಗ್ತಾ ಇಲ್ವೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ದಿಸ್ ಇಸ್ ಲೈಕ್ ನನಗೆ ಇಷ್ಟು ದಿನ ಯಾಕೆ ಗೊತ್ತಾಗಿರಲಿಲ್ಲ ನನಗೆ ಇದು ಬೇಡ ಅನ್ನೋದು ನನಗೆ ಬೇಜಾರಾಗ್ತಾ ಇದೆ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಈ ವಿಡಿಯೋ ಅಷ್ಟು ಲೆಂತ್ ಎಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಓನ್ಲಿ ರೀಸನ್ ಯಾಕೆ ಅಂತಂದರೆ ಐ ಡಿಂಟ್ ವಾಂಟ್ ಟು ಮಿಸ್ ಅನದರ್ ಅಂದರೆ ಲೈಕ್ ಒಂದು ಫ್ಲೋ ಅಲ್ಲಿ 6-7 ವಾರದಿಂದ ವೆನ್ಸ್ಡೇಸ್ ವಿಡಿಯೋ ಹಾಕೊಂಡು ಬಂದಿದ್ದೀನಿ ಯೂಟ್ಯೂಬಲ್ಲಿ. ಈ ವೆನ್ಸ್ಡೇ ಮಿಸ್ ಆಗಬಾರ್ದು. ಅನ್ಫಾರ್ಚುನೇಟ್ಲಿ ಒಂದು ವೆರಿ ಹೆಕ್ಟಿಕ್ ಬ್ಯುಸಿ ವೀಕ್ ಇದ್ದಿದ್ದರಿಂದ ಏನೂ ಕಾಂಟೆಂಟ್ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಏನೇನೋ ಮಾಡಿನೋ ಅದನ್ನು ಎಡಿಟ್ ಮಾಡೋಕ್ಕಾಗದೆ ಓದಾಡೋದಕ್ಕಿಂತ ಐ ಥಾಟ್ ನಾನು ಈ ಥರ ಒಂದು ವಿಡಿಯೋ ಮಾಡಿ ಇವತ್ತು ಶೇರ್ ಮಾಡೋಣ ಅಂತ. ಬೈ ದ ವೇ ಇದನ್ನ ಇವತ್ತೇ ಶೂಟ್ ಮಾಡ್ತಾ ಇರೋದು ಕೂಡ. ಈಗಲೇ ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ನಾನು ಬಿಫೋರ್ 12 o'clock. Life update. So I am going to Big Boss season 12. Sorry, I am going to watch Big Boss season 12. Yes. ತುಂಬ ಜನ ಅಂದ್ಕೊಂಡಿದ್ದಾರೆ ದಟ್ ನಾನು ಈ ಸೀಸನ್ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ. ಹೋಗ್ತಾ ಇದ್ದೀನೋ ಹೋಗ್ತಾ ಇಲ್ವೋ ಕಟ್ಟ ಕಡೆಯದಾಗಿ ನಮಗೆ ಕಾಡುವಂಥ ಪ್ರಶ್ನೆ, ನಾನು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ತಿದ್ದೀನೋ ಹೋಗ್ತಿಲ್ವೋ ಅಂತ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ ಕೂಡ ನನಗೆ ಗೊತ್ತಿರೋರು ಪರಿಚಯ ಇರೋರು ಸ್ವಲ್ಪ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ನನಗೂ ಆಪರ್ಚುನಿಟಿ ಸಿಕ್ಕರೆ ನಾನು ಹೋಗಬೇಕಾ ಹೋಗಬಾರ್ದಾ, ನಾನು ಬಿಗ್ ಬಾಸ್ ಮನೆ ಒಳಗೆ ಹೋದರೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಇದನ್ನೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಆರಾಮಿರಲಿಲ್ಲ. ಯು ಗೈಸ್ ನೋ ನನ್ನ ಮಂಡಿದು ಒಂದು ಸ್ವಲ್ಪ ಇಶ್ಯೂ ಆಗಿದೆ ಅಂತ. ಐ ಆಮ್ ವರ್ಕಿಂಗ್ ಆನ್ ದಟ್ ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ. ಬಿಕಾಸ್ ನಾನು ಚೂರು ಟೇಕ್ ಕೇರ್ ಮಾಡ್ತಾಯಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡೆ, ಬಟ್ ಅದಾದಮೇಲೆ ಏನು ಸ್ಟ್ರೆಸ್ ಕೊಡಬಾರ್ದು ಅಂತ ಇತ್ತೋ ಅದನ್ನೇ ಕೊಡ್ತಾ ಬಂದಿದ್ದೀನಿ ನಾನು. ಐ ರಿಯಲಿ ಫೀಲ್ ಬ್ಯಾಡ್. ನನ್ನ ಮಂಡಿನ ನೆನೆಸ್ಕೊಂಡ್ರೆ ತುಂಬ ಸ್ಟ್ರೈನ್ ಆಗ್ತಾ ಇದೆ. ಅದಕ್ಕೆ ನನಗೆ ಗೊತ್ತಾಗ್ತಾ ಇದೆ. ಬಟ್ ಯು ನೋ ವಾಟ್, ಅಂಕಿ ನನಗೊಂದು ಗಿಫ್ಟ್ ಕೊಟ್ಲು. ಅಂದರೆ ಅದು ಆ್ಯಕ್ಚುಲಿ ಆರ್ಡ್ರ್ ಮಾಡಿ ಮನೆಗೆ ತರಿಸಿದ್ದು. ಇದೊಂದು ಪಿಲ್ಲೋ, ಓಕೆನಾ. ಈ ಪಿಲ್ಲೋನ ಬರ್ಕೊಂಡು ಕೂತ್ಕೊಳ್ಳೋದಕ್ಕೆ ಬೆನ್ನು ಪ್ರಾಬ್ಲಮ್ ಇರ್ಬೋದು, ಮಂಡಿ ಪ್ರಾಬ್ಲಮ್ ಇರ್ಬೋದು, ಕಾಲು ಚಚ್ಕೊಂಡು ಕೂತ್ಕೋಬೇಕು. ನಾನು ಕಾಲು ಚಚ್ಕೊಂಡು ಸುಮಾರು ಹೊತ್ತು ಕೂರೋಕ್ಕಾಗಲ್ಲ. ಯಾವುದೋ ಅಂದಲ್ಲಿ ಚಕ್ಲಮಟ್ಟ ಹಾಕೊಂಡ್ಬಿಡ್ತೀನಿ. ಹಂಗಾಗದೇ ಇರೋದಕ್ಕೆ ದಿಸ್ ಪಿಲ್ಲೋ ಇಸ್ ಲೈಕ್ ಅ ಸೇವಿಯರ್. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಕೂಡ ಅಲ್ಲ. ಬಟ್ ಎಸ್, ಈ ಪಿಲ್ಲೋ ಒಂದು ಸೇವಿಯರ್. ಇದು ಫಿಲ್ಡೋ ಕಂಪನಿಯಿಂದ ಆರ್ಡರ್ ಮಾಡಿದ್ದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಸ್ಟು ಡಿಸ್ಕ್ರಿಪ್ಷನ್ ಅಂದರೆ ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ. ನಿಮಗೆ ಅಕಸ್ಮಾತ್ ಬೆನ್ನು ಕಾಲು ಗೀಲು ನೋವು ಅಂತ ಇದ್ದಾಗ ಇದರ ಡಿಸ್ಕ್ರಿಪ್ಷನ್ ನಿಮಗೆ ಇರೋ ನೋವಿಗೆ ಅದು ಒಂದು ಸಪೋರ್ಟಾಗಿ ಹೆಲ್ಪ್ ಆಗ್ತಿದೆ ಅಂತಂದರೆ ಗೋ ಫಾರ್ ಇಟ್. ನನಗಿದೊಂದು ಸಹಾಯ ಆಗಿದೆ. ಸೊ ಐ ಫೆಲ್ಟ್ ಲೈಕ್ ಶೇರಿಂಗ್. ಹಾಗಾಗಿ ಈ ವಿಡಿಯೋಲಿ ಈ ವಿಷಯನ ಹಂಚ್ಕೋತಾ ಇದ್ದೀನಿ. ಇದು ಒಂದು ಮೇಜರ್ ಲೈಫ್ ಅಪ್ಡೇಟ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಗ್ಲೆಕ್ಟ್ ಮಾಡಬೇಡಿ. ಏನು ಮಾಡಬಾರ್ದು ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿರ್ತಾರೋ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಒಂದು ಮೈಕ್ರೋ ಸೀರೀಸ್ ಶೂಟ್ ಆಗ್ತಾ ಇದೆ. ಇನ್ನೂ ಒಂದಿನದ ಲಾಸ್ಟ್ ಡೇ ಶೂಟಿಂಗ್ ಪೆಂಡಿಂಗ್ ಇದೆ. ಹೋಪ್ಫುಲಿ ಅದು ಆದಷ್ಟು ಬೇಗ ಶೂಟ್ ಆಗುತ್ತೆ ಅಂತ. ಆಲ್ಸೋ ಅನದರ್ ಶಾರ್ಟ್ ಫಿಲ್ಮ್ ಇನ್ ಮೇಕಿಂಗ್. ಅದು ಕೂಡ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೇಟಿಂಗ್ ಫಾರ್ ದ ಕನ್ಫರ್ಮೇಷನ್ ಡೇಟ್ಸ್ ಆ್ಯಂಡ್ ಎವ್ರಿಥಿಂಗ್. ಅದಾದಮೇಲೆ ನನ್ನ ಮಾಧ್ಯಮಿಕದ ಕೆಲಸಗಳೆಲ್ಲ ಸಕ್ರಿಯವಾಗಿ ನಡೀತಾ ಇದೆ. ಒಂದು ಅಫ್ಕೋರ್ಸ್ ಬ್ಯುಸಿಯಾಗಿದ್ದಿದ್ದು ಲೈಫು ಭರ್ಜರಿ ಬ್ಯಾಚುಲರ್ಸ್ ಮಾಡ್ತಿರ್ಬೇಕಾದ್ರೆ ಅದು ಸೀಸನ್ ಮುಗಿದ ಮೇಲೆ ಬೇರೆ ಥರ ಬ್ಯುಸಿ ಆಗೋಕ್ಕೆ ಶುರುವಾದೆ. ಒಂದು ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಮೇಲೆ ನಾನು ಫೋಕಸ್ ಮಾಡ್ತಾ ಇರೋದು. ಆ್ಯಂಡ್ ನಿಮ್ಮ ಕಾಮೆಂಟ್ಸ್, ನಿಮ್ಮ ರಿಯಾಕ್ಷನ್ಸ್ ಅದೆಲ್ಲ ನೋಡ್ತಾ ಇರ್ತೀನಿ. ಸಖತ್ತು ಖುಷಿ ಆಗುತ್ತೆ ನನಗೆ ಓದ್ತಾ ಇದ್ರೆ ಕಾಮೆಂಟ್ಸ್ನೆಲ್ಲ. ಹಾಗಾಗಿ ವೆರಿ ಎಕ್ಸೈಟೆಡ್ ಆನ್ ದಿಸ್ ಯೂಟ್ಯೂಬ್ ಜರ್ನಿ. ಹೋಪ್ ಸೊ ಏನಂದರೆ ಪ್ರತಿ ವೆನ್ಸ್ಡೇ ಬಿಡದೆ ನಾನು ವಿಡಿಯೋ ಪೋಸ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಆಲ್ಸೋ ಮ್ಯಾಡಿಂಗ್ ಅನದರ್ ವೀಕ್. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ವೆನ್ಸ್ಡೇ ಜೊತೆಗೆ ನಾನು ಇನ್ನು ಯಾವ ವಾರ ವಿಡಿಯೋ ಹಾಕಲಿ ಅಂತ. ಇಫ್ ನಾ ಓಕೆ ವೆನ್ಸ್ಡೇನೂ ಬೇಕಾದ್ರೆ ನಾವು ಚೇಂಜ್ ಮಾಡ್ಬೋದು. ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ವೀಕಲ್ಲಿ ಯಾವ 2 days ನಾನು ವೀಡಿಯೋಸ್ ಪೋಸ್ಟ್ ಮಾಡಿದ್ರೆ ನೀವು ಫ್ರೀ ಇರ್ತೀರಾ, ನೋಡೋಕೆ ನಿಮಗೂ ಟೈಮ್ ಆಗುತ್ತೆ. ಎಷ್ಟೊತ್ತಂಗೆ ಪೋಸ್ಟ್ ಮಾಡಲಿ ಸ್ವಲ್ಪ ಸಜೆಷನ್ ಕೊಡಿ. ಯಾಕಂದರೆ ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡೋದೇ ನೀವು ವಿಡಿಯೋ ನೋಡಬೇಕು ಅಂತ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನಾನು ಟೈಮ್ ಸ್ಲಾಟ್ನ ಪ್ಲ್ಯಾನ್ ಮಾಡಿಕೊಂಡು ಡೇನ ಪ್ಲ್ಯಾನ್ ಮಾಡಿಕೊಂಡು ಪೋಸ್ಟ್ ಮಾಡ್ತೀನಿ ಡೆಫಿನೆಟ್ಲಿ. ಸೊ
ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಈ ವಿಷಯನ ಮರಿಬೇಡಿ. ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿ. ಇದು ಬಿಗ್ ಬಾಸ್ ನಿಮ್ಗೊಂದು ಟಾಸ್ಕ್ ಕೊಡ್ತಿರ್ತಾರೆ. ಸದ್ಯಕ್ಕೆ ನಾನೇ ಬಿಗ್ ಬಾಸ್, ನೀವೇ ಕಂಟೆಸ್ಟೆಂಟ್ಸ್. ಡಿಸೈಡ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆ? ಆರೆಲ್ಸ್ ನಾನು ಪಿನ್ ಕಾಮೆಂಟಲ್ಲಿ ಹಾಕಿರ್ತೀನಿ, ಅದಕ್ಕೆ ರಿಯಾಕ್ಟ್. ಓಕೆ, ರಿಯಾಕ್ಟ್. ಆ್ಯಂಡ್ ಆಲ್ಸೋ ತುಂಬ ಜನ ನನ್ನ ಬ್ಯಾಗ್ಸ್ ಕಲೆಕ್ಷನ್ ಹಾಗೆ ಫುಟ್ವೇರ್ ಕಲೆಕ್ಷನ್ ಬಗ್ಗೆ ತುಂಬ ಜನ ಅಲ್ಲ, ಸಾರಿ, ಕಟ್ ಮಾಡಿ, ಸ್ವಲ್ಪ ಜನ ಕೆಲವರು ಕೇಳಿದ್ದೀರಾ. ನಾನು ಪೂರ್ತಿ ವಿಡಿಯೋ ಮಾಡಿ ಹಾಕಕ್ಕೆ ರೆಡಿ ಇದ್ದೀನಿ. ನೀವು ಎಷ್ಟು ಮಟ್ಟಿಗೆ ಅದನ್ನ ಎಂಜಾಯ್ ಮಾಡ್ತೀರಾ ಅನ್ನೋದು ನೋಡಬೇಕು. ಬಟ್ ಡೆಫಿನೆಟ್ಲಿ ಫಾರ್ ಶ್ಯೂರ್ ಬ್ಯಾಗ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ ನಾನು. ಮೈ ನೆಕ್ಸ್ಟ್ ವಿಡಿಯೋ ಇಸ್ ಮೈ ಬ್ಯಾಗ್ ಕಲೆಕ್ಷನ್. ವೆರಿ ಎಕ್ಸೈಟೆಡ್ ಟು ಶೋ ಯು ಗೈಸ್. ಆ್ಯಂಡ್ ಆಲ್ಸೋ ಒಂದು ಪ್ರೀವಿಯಸ್ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಇಲ್ಲದೇ ಇರೋ ಬ್ಯಾಗ್ಸ್ಗಳೇ ಈಗಿರೋದು. ಯಾಕಂದರೆ ಅವಾಗ ಮಾಡಿದ್ದು ತುಂಬ ಹಳೆ ವಿಡಿಯೋ, ಈಗ ಹೊಸದಾಗಿ ಕಲೆಕ್ಷನ್ ಆಗಿದೆ. ಅದು ಕೆಲವುದೆಲ್ಲ ಇದೆ, ಕೆಲವುದೆಲ್ಲ ನಾನು ಕೊಟ್ಬಿಟ್ಟಿರೋದಿದೆ, ಅಥವಾ ಅದು ಯೂಸ್ ಮಾಡಿ ಚೆನ್ನಾಗಿ ಅದ್ರ ಟೈಮ್ ಮುಗ್ದಿರೋದೆಲ್ಲ ಇದೆ. ಸೊ ಈ ಒಂದು ಹೊಸ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಇಸ್ ಕಂಪ್ಲೀಟ್ಲಿ ನ್ಯೂ ಕಲೆಕ್ಷನ್. ಒಂದು ಬ್ಯುಸಿ ಸ್ಕೆಡ್ಯೂಲ್, ಹೆಕ್ಟಿಕ್, ಬ್ಯುಸಿ, ಟೈರಿಂಗ್, ಸ್ಟ್ರೈನ್ ಆ್ಯಂಡ್ ಹುಷಾರ್ ತಪ್ಪೋದು, ಇದೆಲ್ಲದ್ರ ಮಧ್ಯ ಈ ವಾರ ಮಿಸ್ ಆಗಬಾರ್ದು ಅಂತ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ, ಸಾರಿ. ಬಟ್ ಐ ಹೋಪ್ ಸೊ ಈ ವಿಡಿಯೋಲು ನೀವೇನೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀರಾ ನನ್ನಿಂದ, ಎಂಟರ್ಟೈನಿಂಗ್ ಆಗಿತ್ತು ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಕ್ರಿಸ್ಪ್ ವಿಡಿಯೋ. ಬಟ್ ನೆಕ್ಸ್ಟ್ ವೆನ್ಸ್ಡೇ ವಿಡಿಯೋ ಸೂಪರ್ ಆಗಿರುತ್ತೆ, ನೋಡೋಣ. ನೆಕ್ಸ್ಟ್ ವೀಕ್ ಇನ್ನು 2 ವೀಡಿಯೋಸ್ ಎವ್ರಿ ವೀಕ್ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಪ್ಲೀಸ್ ಬ್ಲೆಸ್ ಮೀ, ವಿಶ್ ಮೀ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಲ್ಲ, ಇವಾಗ ಅನ್ನಿಸ್ತದೆ ಇಂಥ ಪೆದ್ದು ಕೂದಲು ಬಿಟ್ಟಾರೋ ವಿಡಿಯೋ ಮಾಡಿದ್ದಿದ್ರೆ ಫ್ಲಿಕ್ಕರ್ ಆಗ್ತಾ ಇಲ್ಲ ಅಂತ. ತಲೆ ಸ್ನಾನ ಮಾಡಿಬಿಟ್ಟು ಇಷ್ಟೊತ್ತು ಪೂರ್ತಿ ವಿಡಿಯೋ ಗಂಟು ಕಟ್ಕೊಂಡು ಮಾಡಿದೆ. ಶಬಾಷ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಿ ಸೇಫ್. ಮಳೆಗಾಲ ಇದೆ, ಛತ್ರಿ, ಜಾಕೆಟ್, ಜೋಕಿನ್ ಇದೆಲ್ಲ ಕ್ಯಾರಿ ಮಾಡೋದನ್ನ ಮಿಸ್ ಮಾಡಬೇಡಿ. ನಾನು ಮರ್ತೋಗಿದ್ದೆ ಇವತ್ತು, ಸೊ ನೀವು ಮರಿಬೇಡಿ. ನಾಳೆಯಿಂದ ನಾನು ಮರೆಯೋದಿಲ್ಲ. ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಲವ್ ಯು ಆಲ್. ಕರೆಂಟ್ಲಿ ನಾನು ಅಬ್ಸೆಸ್ಡ್ ಆಗಿ ಆಡ್ತಿರೋಂಥ ಗೇಮ್ ಇದು ಟೌನ್ಶಿಪ್ ಅಂತ. ಯಾವ ಲೆವೆಲ್ಗೆ ಹುಚ್ಚಿಡ್ಬಿಟ್ಟಿತ್ತು ಅಂತಂದರೆ ಲೈಕ್ ಒಂದು 4 ಅವರ್ಸ್ಗೂ ಹೋಗಿ ಚೆಕ್ ಮಾಡ್ತಿರೋದು. ಏನೇನು ಗೂಡ್ಸ್ ಹಾಕಬೇಕು, ಏನೇನು ತರಕಾರಿ ಬೆಳಿಬೇಕು, ಫ್ಯಾಕ್ಟ್ರಿಲಿ ಏನೇನು ಹಾಕಬೇಕು, ಇದೆಲ್ಲ ನೋಡಿ. ಐಸ್ ಕ್ರೀಮು, ಪೇಪರು, ಅಯ್ಯೋ ಒಂದು ಮಣ ಕಾಂಪ್ಲಿಕೇಶನ್ ಇದೆ ಗೇಮಲ್ಲಿ. ಕಾಂಪ್ಲಿಕೇಶನ್ ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಗೇಮ್ನ. ನಾನು ಸಖತ್ ಇಷ್ಟಪಟ್ಟು ಆಡ್ತಾಯಿದ್ದೀನಿ. ನೀವು ಈ ಥರ ಗೇಮ್ಸ್ನ ಅಬ್ಸೆಸ್ಡಾಗಿ ಆಡ್ತೀರಾ ಅಂತ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ದಿಸ್ ಇಸ್ ಶೇರಿಂಗ್ just for fun.